ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಸರ್ಕಾರ ಇವತ್ತು ಅಧಿಕೃತ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಇದು ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಮೇ 30ನೇ ತಾರೀಕು ಸುವರ್ಣ ನ್ಯೂಸ್ ಒಂದು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು, ಒಂದು ರಹಸ್ಯ ಕಾರ್ಯಾಚರಣೆಯನ್ನ ಪ್ರಸಾರ ಮಾಡಿತ್ತು. ಖಾಸಗಿ ಆಸ್ಪತ್ರೆಗಳು ಕೊರೋನಾ ವಿಚಾರದಲ್ಲಿ ಯಾವ ರೀತಿ ಸುಲಿಗೆಗೆ ನಿಂತಿದೆ ಅಂತ. ಇವತ್ತು ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಹೊರಬಿದ್ದಿದೆ. ಕೊರೋನಾ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರವೇ ದರವನ್ನ ನಿಗದಿ ಮಾಡಿದೆ. ಬೇಕಾಬಿಟ್ಟಿ ಕೊರೋನಾ ಪೇಷಂಟ್ಗಳಿಂದ ಹಣವನ್ನ ಸುಲಿಗೆ ಮಾಡುವಂತಿಲ್ಲ ಖಾಸಗಿ ಆಸ್ಪತ್ರೆಗಳು. ಇದು ಸುವರ್ಣ ನ್ಯೂಸ್ನ ವರದಿಯಿಂದ ಎಚ್ಚೆತ್ತಂತಹ ಸರ್ಕಾರ ಹೊರಡಿಸಿರೋ ಅಧಿಕೃತವಾದ ಆದೇಶ. ಖಾಸಗಿ ಆಸ್ಪತ್ರೆಗಳಿಗೆ 2 ರೀತಿಯ ರೇಟ್ ಅನ್ನ ಫಿಕ್ಸ್ ಮಾಡಿದೆ ಸರ್ಕಾರ. ಆರೋಗ್ಯ ಇಲಾಖೆ ಮೂಲಕ ಖಾಸಗಿ ಆಸ್ಪತ್ರೆ ದಾಖಲಾದ್ರೆ ಒಂದು ರೇಟ್, ನೇರವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾದವರಿಗೆ ಮತ್ತೊಂದು ದರ. ಈ ರೀತಿ 2 ರೀತಿಯಾದಂತಹ ದರವನ್ನ ಫಿಕ್ಸ್ ಮಾಡಿದೆ ಸರ್ಕಾರ. ಕೊರೋನಾ ಹೆಸರಲ್ಲಿ ಖಾಸಗಿ ಕರಾಮತ್ತು ಅನ್ನೋ ವರದಿ ಸುವರ್ಣ ನ್ಯೂಸ್ನಲ್ಲಿ ಮೇ 30ನೇ ತಾರೀಕು ಪ್ರಸಾರವಾಗಿತ್ತು. ರಹಸ್ಯ ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು ಸುವರ್ಣ ನ್ಯೂಸ್. ಖಾಸಗಿ ಆಸ್ಪತ್ರೆಗಳು ಕೊರೋನಾ ವಿಚಾರದಲ್ಲಿ ಯಾವ ರೀತಿ ಸುಲಿಗೆಗಿಳಿದಿದೆ ಅನ್ನೋದರ ವಿಸ್ತೃತವಾದಂತಹ ವರದಿ ಅದು. ಅದರ ಬೆನ್ನಲ್ಲೇ ಆ ವರದಿಯ ನಂತರ ಎಚ್ಚೆತ್ತುಕೊಂಡಂತಹ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ದರವನ್ನ ನಿಗದಿ ಮಾಡಿದೆ. ಖಾಸಗಿ ಆಸ್ಪತ್ರೆಗಳಿಗೂ ಕೊರೋನಾ ರೋಗಿಗಳು ಶಿಫ್ಟ್. ಆರೋಗ್ಯ ಇಲಾಖೆ ಮೂಲಕ ಬರೋ ಸೋಂಕಿತರಿಗೆ 50% ಹಾಸಿಗೆ ಮೀಸಲಿರುತ್ತೆ. ಉಳಿದ ಹಾಸಿಗೆಗಳು ನೇರವಾಗಿ ದಾಖಲಾಗುವಂತಹ ಸೋಂಕಿತರಿಗೆ ಮೀಸಲಾಗಿರುತ್ತೆ. ಇನ್ನು ಇನ್ಶೂರೆನ್ಸ್ ಇದ್ದವರಿಗೆ ಸರ್ಕಾರ ಫಿಕ್ಸ್ ಮಾಡಿದ ರೇಟ್ ಏನಿದೆ ಅದು ಅನ್ವಯ ಆಗೋದಿಲ್ಲ. ಖಾಸಗಿ ಆಸ್ಪತ್ರೆಗಳ ಜನರಲ್ ವಾರ್ಡ್ಗೆ ಮಾತ್ರ ಸರ್ಕಾರದಿಂದ ದರ ನಿಗದಿಯಾಗಿದೆ. 2 ಬೆಡ್ ಇರೋ ವಾರ್ಡ್ಗೆ 10% ಹೆಚ್ಚುವರಿ ದರ. ಈ ರೀತಿ ದರವನ್ನ ನಿಗದಿ ಮಾಡಿದೆ ಸರ್ಕಾರ. ವೆಂಟಿಲೇಟರ್ ಐಸೋಲೇಷನ್ ವಾರ್ಡ್ನ ದರ 8,000, ಜನರಲ್ ವಾರ್ಡ್ನ ದರ 5,200 ರೂಪಾಯಿ, ಆಕ್ಸಿಜನ್ ಇರೋ ವಾರ್ಡ್ನ ದರ 7,000 ರೂಪಾಯಿ, ವೆಂಟಿಲೇಟರ್ ಐಸೋಲೇಷನ್ ವಾರ್ಡ್ 8,500 ರೂಪಾಯಿ, ಜನರಲ್ ವಾರ್ಡ್ ಆಯ್ಕೆ ಮಾಡಿಕೊಂಡ್ರೆ 5,200 ರೂಪಾಯಿ. ಇನ್ನು ನೇರವಾಗಿ ಆಸ್ಪತ್ರೆಗಳಿಗೆ ದಾಖಲಾದ್ರೆ, ಖಾಸಗಿ ಆಸ್ಪತ್ರೆಗೆ ನೇರವಾಗಿ ದಾಖಲಾದ್ರೆ ಅಲ್ಲಿ ಒಂದು ರೀತಿಯಾದಂತಹ ದರವನ್ನ ಸರ್ಕಾರ ನಿಗದಿ ಮಾಡಿದೆ. ಜನರಲ್ ವಾರ್ಡ್ಗೆ 10,000, HDU 12,000, ಐಸೋಲೇಷನ್ ವಾರ್ಡ್ಗೆ 15,000, ವೆಂಟಿಲೇಟರ್ ಇರುವಂತಹ ವಾರ್ಡ್ಗೆ 25,000 ರೂಪಾಯಿ ದರವನ್ನ ಸರ್ಕಾರ ನಿಗದಿ ಮಾಡಿದೆ. ಸುವರ್ಣ ನ್ಯೂಸ್ನ ವರದಿಯಿಂದ ಎಚ್ಚೆತ್ತಂತಹ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಈಗ ದರವನ್ನ ನಿಗದಿ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ, ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೇ 30ರಂದು ಪ್ರಸಾರವಾದಂತಹ ವಿಸ್ತೃತವಾದ ವರದಿ, ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ಸುಲಿಗೆ ಮಾಡ್ತಾ ಇದೆ ಕೊರೋನಾ ವಿಚಾರದಲ್ಲಿ ಅಂತ ವರದಿಯ ನಂತರ ಇವತ್ತು ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಹೊರಬಿದ್ದಿದೆ. ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ದರ ನಿಗದಿ ಮಾಡಿದೆ. ಈ ದರದ ಬಗ್ಗೆ ಹೇಳೋದಾದ್ರೆ, ಈ ಪಟ್ಟಿಯ ಬಗ್ಗೆ ಹೇಳೋದಾದ್ರೆ ಶ್ವೇತಾ, ಜನಪರ ಕಾಳಜಿನ ಇಟ್ಟುಕೊಂಡು ಸುವರ್ಣ ನ್ಯೂಸ್ ನಡೆದಂಥ ಏನು ಸ್ಟಿಂಗ್ ಕಾರ್ಯಾಚರಣೆಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದಲ್ಲಿ ಖಾಸಗಿ ಆಸ್ಪತ್ರೆಗಳೇನಾದರೂ ಕೂಡ ಕೋವಿಡ್-19 ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಸಂದರ್ಭದಲ್ಲಿ ಒಂದು ಸೂಕ್ತವಾಗಿರುವ ದರವನ್ನು ನಿಗದಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸುವರ್ಣ ನ್ಯೂಸ್ ಮಾಡಿತ್ತು. ಸೊ ಈ ಸಂಬಂಧಪಟ್ಟಾಗೆ ಹಲವು ಸಂಘ ಸಂಸ್ಥೆಗಳು ಕೂಡ ಸುವರ್ಣ ನ್ಯೂಸ್ ಸ್ಟಿಂಗಿಗೆ ಬೆಂಬಲವಾಗಿ ನಿಂತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡಿತ್ತು. ಅದರ ಭಾಗವಾಗಿ ರಾಜ್ಯ ಸರ್ಕಾರ ಈಗ ದರವನ್ನು ನಿಗದಿ ಮಾಡಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗುವಂಥ ರೋಗಿಗಳಿಗೆ ಯಾವ ದರವನ್ನು ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದಂಥ ಚರ್ಚೆಗೆ ಅಂತಿಮವಾಗಿರ್ತಕ್ಕಂಥ ಮುದ್ರೆ ಒತ್ತುವ ಕೆಲಸವನ್ನು ಸರ್ಕಾರ ಮಾಡಿದೆ. 2 ಹಂತಗಳಲ್ಲಿ ದರವನ್ನು ನಿಗದಿ ಮಾಡುವ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡು ಈ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿರುವಂತಹ ಆದೇಶವನ್ನು ಮಾಡಿದೆ. ಅಂದ್ರೆ ಆರೋಗ್ಯ ಇಲಾಖೆ ಶಿಫಾರಸು ಮಾಡಿ ಆ ರೋಗಿ ಏನಾದ್ರು ಖಾಸಗಿ ಆಸ್ಪತ್ರೆಗೆ ದಾಖಲಾದ್ರೆ ಒಂದು ದರ, ಒಂದೊಮ್ಮೆ ನೇರವಾಗಿ ಹೋಗಿ ದಾಖಲಾದ್ರೆ ಇನ್ನೊಂದು ದರ, 2 ದರವನ್ನ ನಿಗದಿ ಮಾಡಿರತಕ್ಕಂಥ ರಾಜ್ಯ ಸರ್ಕಾರ ಅಧಿಕೃತವಾಗಿರುವಂತಹ ಆದೇಶವನ್ನು ಮಾಡಿದೆ. ಬಹಳ ಪ್ರಮುಖವಾಗಿ ಜನರಲ್ ವಾರ್ಡ್ಗೆ ಅಂದ್ರೆ ನೇರವಾಗಿ ಆರೋಗ್ಯ ಇಲಾಖೆ ರೆಫರ್ ಮಾಡಿ ಶಿಫಾರಸು ಮಾಡಿರ್ತಕ್ಕಂಥ ರೋಗಿಗೆ ಜನರಲ್ ವಾರ್ಡ್ಗೆ 5,200
ರೂಪಾಯಿ, ಹೈ ಡೆಫಿಡೆನ್ಸಿ ವಾರ್ಡ್ಗಳಿಗೆ 7,000 ರೂಪಾಯಿ, ಐಸೋಲೇಷನ್ ಇಲ್ಲದೇ ಇರತಕ್ಕಂಥ ವಾರ್ಡ್ಗಳಿಗೆ 8,500, ಐಸೋಲೇಷನ್ ಮತ್ತು ICU ಇರತಕ್ಕಂಥ 10,000. ಹೀಗೆ ಈ ದರವನ್ನು ಒಂದು ಹಂತ ದರವನ್ನು ನಿಗದಿ ಮಾಡಿದೆ. ಇನ್ನು ನೇರವಾಗಿ ಹೋಗ್ತಕ್ಕಂಥ ಏನು ರೋಗಿಗಳಿಗೂ ಕೂಡ ಅಂದ್ರೆ ಇನ್ನೊಂದು ದರ ಅಂದ್ರೆ ಆರೋಗ್ಯ ಇಲಾಖೆ ಶಿಫಾರಸು ಇಲ್ಲದೆ ನೇರವಾಗಿ ಹೋಗ್ತಕ್ಕಂಥ ರೋಗಿಗಳು ಕೂಡ ಇನ್ನೊಂದು ದರವನ್ನು ನಿಗದಿ ಮಾಡಲಾಗಿದೆ. ಜನರಲ್ ವಾರ್ಡ್ಗೆ 10,000, ಹೈ ಡೆಫಿಡೆನ್ಸಿ ವಾರ್ಡ್ಗಳಿಗೆ 12,000, ಐಸೋಲೇಷನ್ ಮತ್ತು ICU ಇಲ್ಲದೆ ಇರತಕ್ಕಂಥ ವಾರ್ಡ್ಗಳಿಗೆ 15,000 ಮತ್ತು ಐಸೋಲೇಷನ್ ಮತ್ತು ICU ಇರತಕ್ಕಂಥ ವಾರ್ಡ್ಗಳಿಗೆ 25,000. ಹೀಗೆ 2 ಹಂತ ದರವನ್ನು ನಿಗದಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ದರ ನಿಗದಿಗೆ ಸಂಬಂಧಪಟ್ಟಾಗಿದ್ದಂಥ ಊಹಾಪೋಹಗಳಿಗೆ ತೆರೆ ಎಳೆಯುವ ನಿರ್ಧಾರವನ್ನು ಮಾಡಿಕೊಂಡಿದೆ. ಅಂದ್ರೆ ನಿನ್ನೆ ನಡೆದಂಥ ಮುಖ್ಯಮಂತ್ರಿಗಳ ನೇತೃತ್ವ ನಡೆದಂಥ ಅತ್ಯಂತ ಮಹತ್ವದ ಸಭೆಯಲ್ಲಿ ದರ ನಿಗದಿ ಮಾಡುವ ತೀರ್ಮಾನವನ್ನು ಮಾಡಲಾಗಿದೆ. ಈ ಮೊದಲು ಲಕ್ಷಾಂತರ ರೂಪಾಯಿಗಳನ್ನು ಸುಲಿಗೆ ಮಾಡ್ತಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಿಗೆ ಬ್ರೇಕ್ ಹಾಕುವಂತ ನಿರ್ಧಾರವನ್ನ ಅತ್ಯಂತ ಮಹತ್ವದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಅಂದ್ರೆ ಬಡ ರೋಗಿಗಳಿಗೆ ಯಾವುದೇ ಕಾರಣಕ್ಕೂ ಏನು ಇಷ್ಟು ದೊಡ್ಡ ಮಟ್ಟದ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಚಿಕಿತ್ಸೆ ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಕುರಿತಂತೆ ಜನಪರ ಕಾಳಜಿ ಇಟ್ಟುಕೊಂಡು ಸುವರ್ಣ ನ್ಯೂಸ್ ನಡೆಸಿರ್ತಕ್ಕಂಥ ಸ್ಟಿಂಗ್ ಆಪರೇಷನ್ಗೆ ಪೂರಕವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಸೂಕ್ತವಾದ ದರ ನಿಗದಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಸಾರ್ವತ್ರಿಕ ವಲಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಣ ಮಾಡಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳ ಅಭಿಪ್ರಾಯಗಳನ್ನು ಪಡೆದು ಮತ್ತು ತಜ್ಞರ ಅಭಿಪ್ರಾಯದ ಆಧಾರದ ಮೇಲೆ ಒಂದು ಸೂಕ್ತವಾಗಿರ್ತಕ್ಕಂಥ ದರವನ್ನು ನಿಗದಿ ಮಾಡುವ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ. ಸರ್ಕಾರ 2 ಹಂತಗಳು ನಿಗದಿ ಮಾಡಿರ್ತಕ್ಕಂಥ ಈ ದರವನ್ನ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ತಕ್ಕಂಥ ರೋಗಿಗಳು ಕೊಡಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ದುಬಾರಿ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ಲಕ್ಷಾಂತರ ರೂಪಾಯಿಗಳು ಕೊಡ್ತಾ ಇರ್ತಕ್ಕಂಥ ರೋಗಿಗಳಿಗೆ ಒಂದು ರೀತಿ ರಿಲ್ಯಾಕ್ಸೇಷನ್, ಸುಲಿಗೆ ಮಾಡ್ತಕ್ಕಂಥ ಆಸ್ಪತ್ರೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ದರ ನಿಗದಿ ಮಾಡೋ ಸಂಬಂಧಪಟ್ಟಾಗೆ ಸಚಿವ ಸಂಪುಟದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೇನೆ ಅಂತ ಹೇಳಿ ಸರ್ಕಾರ ಈ ಮೊದಲು ಹೇಳಿತ್ತು. ಆದರೆ ಬೆಂಗಳೂರು ಸೇರಿದಾಗೆ ಬೇರೆ ಬೇರೆ ಕಡೆ ಹೆಚ್ಚುತ್ತಾ ಇರತಕ್ಕಂಥ ಸೋಂಕಿನ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಪರಿಸ್ಥಿತಿ ಕೈ ಮೀರತಕ್ಕಂಥ ವಾತಾವರಣಗಳು ಸೃಷ್ಟಿಯಾಗ್ತಾ ಇರುವಂತಹ ಕಾರಣಕ್ಕಾಗಿ ನಿನ್ನೆ ನಡೆದಂತ ಮುಖ್ಯಮಂತ್ರಿಗಳ ನೇತೃತ್ವ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡು ಅಧಿಕೃತವಾಗಿರುವಂತಹ ಆದೇಶವನ್ನ ಇವತ್ತು ಮಾಡಲಾಗಿದೆ. ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ವ್ಯಕ್ತಿಗಳು ನೀವು ಯಾವ್ಯಾವ ಹಂತದ ಒಂದು ಅಮೌಂಟ್ ಅನ್ನ ಪೇ ಮಾಡಬೇಕು ಅನ್ನೋದನ್ನ ಸರ್ಕಾರ ನಿಗದಿ ಮಾಡಿದೆ. ಆ ಮೂಲಕ ಖಾಸಗಿ ಆಸ್ಪತ್ರೆಗಳು ಪರಿಸ್ಥಿತಿಗಳ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಇದು ನಿಜವಾಗ್ಲೂ ಕೂಡ ಒಂದು ರೀತಿ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಶ್ವೇತಾ. ಓಕೆ ಆನಂದ್, ಈಗ ಈ ಒಂದು ಆದೇಶ ಏನಿದೆ ಇದು ಯಾವಾಗಿಂದ ಜಾರಿಗೆ ಬರುತ್ತೆ? ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಜನಪರ ಕಾಳಜಿ ಇಟ್ಕೊಂಡು ಸರ್ಕಾರ ಇಂಥ ಆದೇಶಗಳನ್ನ ಹೊರಡಿಸುತ್ತೆ, ಆದ್ರೆ ಅದು ಜನರಿಗೆ ತಲುಪೋದಿಲ್ಲ ಎಷ್ಟೋ ಸಾರಿ. ಈಗ ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ ಮಾಡಿದೆ, ಆದ್ರೆ ಅದನ್ನ ಮಾನಿಟರ್ ಮಾಡಬೇಕಾದಂತಹ ಅವಶ್ಯಕತೆ ಕೂಡ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಕ್ರಮ ತೆಗೆದುಕೊಂಡಿದೆ ಸರ್ಕಾರ? ಶ್ವೇತಾ, ಇದು ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನ ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಗುರುತು ಮಾಡಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳು ಕಡ್ಡಾಯವಾಗಿ ಅದನ್ನು ಪಾಲನೆ ಮಾಡಲೇಬೇಕಾಗಿದೆ. ಯಾಕಂತಂದ್ರೆ ನಿಗದಿತ ಪ್ರಮಾಣದಲ್ಲಿ ಸರ್ಕಾರ ಒಂದು ದರವನ್ನು ನಿಗದಿ ಮಾಡಿದಾಗ ಅದನ್ನು ಪಾಲನೆ ಮಾಡಬೇಕಾಗದ್ದು ಆ ಒಂದು ಆಸ್ಪತ್ರೆ ಕರ್ತವ್ಯ ಆಗಿರುತ್ತೆ ಮತ್ತು ಕಡ್ಡಾಯವಾಗಿ ಆದೇಶವನ್ನು ಪಾಲನೆ ಮಾಡಲೇಬೇಕು. ಒಂದೊಮ್ಮೆ ಪಾಲನೆ ಮಾಡದೇ ಇದ್ರೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಿ ಕೂಡ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ ಮಾಡಿರುವಂತಹ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಮತ್ತು ಅದನ್ನ ಸರಿಯಾಗಿ ಜಾರಿ ಮಾಡುವಂತ ಪ್ರಯತ್ನವನ್ನ ಖಾಸಗಿ ಆಸ್ಪತ್ರೆಗಳು ಹೇಗೆ ಮಾಡುತ್ತೆ ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ಟಾಸ್ಕ್ ಫೋರ್ಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಟಾಸ್ಕ್ ಫೋರ್ಸ್ ಪೂರ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸಹಜವಾಗಿ ಸರ್ಕಾರ ದರ ನಿಗದಿ ಮಾಡೋ ಸಂಬಂಧಪಟ್ಟ ಹಾಗೆ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರಿಂದಲೂ ಕೂಡ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಲಾಗಿತ್ತು. ಸರ್ಕಾರ ಏಕಾಏಕಿ ಮಾಡಿರ್ತಕ್ಕ ನಿರ್ಧಾರಗಳಲ್ಲ, ಎಲ್ಲಾ ವಲಯದಿಂದ ಬಂದಿರತಕ್ಕ ಅಭಿಪ್ರಾಯಗಳ ಆಧಾರದ ಮೇಲೆ ಒಂದು ದರವನ್ನು ನಿಗದಿ ಮಾಡಿದೆ. ಆ ನಿರ್ಧಾರವನ್ನ ಕಡ್ಡಾಯವಾಗಿ ಖಾಸಗಿ ಆಸ್ಪತ್ರೆಗಳು ಪಾಲನೆ ಮಾಡಲೇಬೇಕು. ಒಮ್ಮೆ ಪಾಲನೆ ಮಾಡದೇ ಇದ್ರೆ ಸೂಕ್ತವಾದ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಮತ್ತು ಆದ ಆಸ್ಪತ್ರೆ ಮುಖ್ಯಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳು ಕೂಡ ಆಗತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಒಂದು ದರವನ್ನು ನಿಗದಿ ಮಾಡಿದ ನಂತರದಲ್ಲಿ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿರುತ್ತೆ ರಿಯಾಕ್ಷನ್ಸ್ಗಳನ್ನು ನೀಡುತ್ತೆ ಅನ್ನೋದು ಬಹಳ ಪ್ರಮುಖವಾಗಿದೆ. ಯಾಕೆಂತಂದ್ರೆ ಅವರ ಬೇಡಿಕೆಗಳು ದೊಡ್ಡ ಮಟ್ಟದಲ್ಲಿ ಇತ್ತು. ಅವರ ಬೇಡಿಕೆಗಳು ದೊಡ್ಡ ಮಟ್ಟದಲ್ಲಿ ಇದ್ದಂತ ಕಾರಣಕ್ಕಾಗಿ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಕೂಡ ಹೊಂದಿದ್ರು. ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಬಹುತೇಕ ಸಚಿವರೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಜನರಿಗೆ ಪೂರಕವಾಗಿ ನಿರ್ಧಾರವನ್ನು ನಾವು ತೆಗೆದುಕೊಳ್ತೇವೆ. ಸಹಜವಾಗಿ ಖಾಸಗಿ ಆಸ್ಪತ್ರೆಗಳು ದೊಡ್ಡ ಮಟ್ಟದ ಬೇಡಿಕೆಯನ್ನು ಸಲ್ಲಿಸಿದ್ರು ಕೂಡ ಜನರಿಗೆ ಹತ್ತಿರ ಇರತಕ್ಕಂಥ ದರವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳ್ಕೊಂಡು ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಈಗ ಒಂದಷ್ಟು ದುಬಾರಿ ಆದರೂ ಕೂಡ ಲಕ್ಷಾಂತರ ಸುಲಿಗೆಗೆ ಬ್ರೇಕ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿರುವಂತ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗಳು ಈ ದರ ಪಟ್ಟಿಯನ್ನು ಒಪ್ಪಿಕೊಳ್ಳಲೇಬೇಕಾಗತ್ತೆ, ಇದನ್ನು ಜಾರಿ ಮಾಡಲೇಬೇಕಾಗತ್ತೆ ಮತ್ತು ಈ ಜಾರಿಗೆ ಸಂಬಂಧಪಟ್ಟಾಗೆ ಖಾಸಗಿ ಆಸ್ಪತ್ರೆಗಳು ಹೇಗೆ ಈಗ ಈ ದರ ನಿಗದಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಗೆ ರಿಯಾಕ್ಷನ್ಸ್ ನೀಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ವೇತಾ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮೇ 30ರಂದು ಪ್ರಸಾರವಾದಂತಹ ವಿಸ್ತೃತವಾದ ವರದಿ ಖಾಸಗಿ ಆಸ್ಪತ್ರೆಗಳು ಕೊರೋನಾ ವಿಚಾರದಲ್ಲಿ ಯಾವ ರೀತಿ ಸುಲಿಗೆ ಮಾಡ್ತಾ ಇತ್ತು ಅಂತ.
ರಹಸ್ಯ ಕಾರ್ಯಾಚರಣೆಯನ್ನ ಕೂಡ ಸುವರ್ಣ ನ್ಯೂಸ್ ನಡೆಸಿತ್ತು.